ಡಿಸಿ ಕಚೇರಿ ಆವರಣದಲ್ಲಿ ಡ್ರೈವರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ಸರ್ಕಲ್ ಬಳಿ ದಲಿತ ಸಂಘಟನೆಯಿಂದ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದು ಸಂಸದ ಸುಧಾಕರ್ನನ್ನ ಬಂಧಿಸಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುಧಾಕರ್ ಸೇರಿ ನಾಗೇಶ್ ಮಂಜುನಾಥ್ನನ್ನು ಕೂಡ ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ದಲಿತ ಪರ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುಧಾಕರ್ ಅವರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅಂದರೆ ಆತ ಡೆತ್ ನೋಟಲ್ಲಿ ಅವರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು ಅವ್ರನ್ನ ಪರಿಚಯ ಅಂದರೆ ಅವ್ರನ್ನ ಹೋಗೊಂದ್ಸಲ ಮಾತಾಡಿಸ್ಕೊಂಡು ಬಂದಿದೆ. ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ರು ಕೆಲಸ ಕೊಡಿಸ್ತೀನಿ ಅಂತ. ಇವ್ರುಗಳನ್ನು ನಂಬ್ಕೊಂಡು ನಾನು 25 ಲಕ್ಷ ಒಟ್ಟು 2 ಕಂತಲ್ಲಿ ಹಣವನ್ನು ಕೊಟ್ಟಿದ್ದೀನಿ. ಈ ಕಡೆ ಕೆಲಸನೂ ಇಲ್ಲ ಹಣನೂ ಇಲ್ಲ ಅನ್ನೋ ವಿಚಾರದಲ್ಲಿ ಕೊರಗಿ ಕೊನೆಗೆ ಆತ ಆತ್ಮಹತ್ಯೆ ಅನ್ನುವ ದೊಡ್ಡ ವಿಚಾರಕ್ಕೆ ಕೈ ಹಾಕಿದ್ದಾನೆ. ಸುಸೈಡ್ ಮಾಡ್ಕೊಂಡಿದ್ದಾನೆ. ಇದ್ರ ಬೆನ್ನಲ್ಲೇ ಪ್ರತಿಭಟನೆಗಳಾಗ್ತಾ ಇದೆ. ದಲಿತ ಸಂಘಟನೆಯವರು ಮತ್ತು ಕಾಂಗ್ರೆಸ್ನವರೆಲ್ಲರೂ ಕೂಡ ಪ್ರತಿಭಟನೆಗೆ ತೊಡಗಿದ್ದಾರೆ. ಅವರ ಕೂಗು ಇರುವಂಥದ್ದು ಯಾರ್ಯಾರ ಹೆಸರಿದೆ ಆರೋಪಿಗಳ ಹೆಸರು, ಇವರುಗಳನ್ನು ಆದಷ್ಟು ಬೇಗ ಬಂಧಿಸಬೇಕು, ವಿಚಾರಣೆ ಆರಂಭ ಆಗಬೇಕು ಅಂತ. ಓಕೆ, ಈಗ ಪೊಲೀಸರು ಇದರಲ್ಲಿ ಹೇಗೆ ತನಿಖೆಯನ್ನು ಮುಂದುವರಿಸ್ತಾರೆ? ನಾಗೇಶ್ ಮಂಜುನಾಥ್ ಇವರಿಬ್ಬರನ್ನ ಮುಲ್ಲಾಜಿಲ್ದೆ ಈಗ ಬಂಧಿಸ್ತಾರೆ, ವಿಚಾರಣೆ ಆಗುತ್ತೆ. ಸಂಸದರ ವಿಚಾರದಲ್ಲಿ ಏನಾಗುತ್ತೆ ಕುತೂಹಲ ಇದೆ. ಡೀಟೇಲ್ಸ್ ನನ್ನ ಕಲಿಗ ರಾಜಪ್ಪ ನೀಡ್ತಾರೆ. ರಚಪ್ಪ, ಸದ್ಯದ ಬೆಳವಣಿಗೆ ಏನಾಗ್ತಾ ಇದೆ ಈ ವಿಚಾರದಲ್ಲಿ? ತನಿಖೆಗೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಆಗಿದೆಯಾ ಕೇಸು? ಡೀಟೇಲ್ಸ್ ಏನಿದೆ? ವಿದ್ಯಾ, ಖಂಡಿತ ಏನು ಬೆಳಗ್ಗೆ ಇವತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಲೆಕ್ಕ ಪರಿಶೋಧಕ ಇಲಾಖೆಯಲ್ಲಿ ಸಹಾಯಕನಾಗಿರ್ತಕ್ಕಂಥ ಏನು ಬಾಬು ಇವತ್ತೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಈ ಸಂಬಂಧಕ್ಕೆ ಒಂದು ಹೊಸ ತಿರುವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅಂದಿನ ಸಚಿವ ಆಗಿರ್ತಕ್ಕಂಥ ಇಂದಿನ ಹಾಲಿ ಸಂಸದ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಒಂದು ಗಂಭೀರ ಆರೋಪ ಬಂದಿದ್ದು, ಮತ್ತೆ ಅವರ ಅನುಯಾಯಿಗಳಾಗಿರ್ತಕ್ಕಂಥ ನಾಗೇಶ್ ಮತ್ತೆ ಮಂಜುನಾಥ್ ಇವರಿಬ್ಬರು ಕೂಡ ಈ ಒಂದು ಆತ್ಮಹತ್ಯೆಗೆ ಮುಖ್ಯವಾಗಿ ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಇಲ್ಲಿ ಇವರು ಮುಖಂಡರು ಏನು ಕಾಂಗ್ರೆಸ್ ಮುಖಂಡರು ಮತ್ತೆ ದಲಿತ ಪರ ಮುಖಂಡರು ಇವತ್ತು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮುಂದುವರೆದ ಭಾಗವಾಗಿ ಇವತ್ತು ನಾನು ಶಿಡ್ಲಘಟ್ಟ ವೃತ್ತದಲ್ಲಿ ಇವತ್ತು ಜಮಾಯಿಸಿದಂತಹ ಕಾಂಗ್ರೆಸ್ ಮತ್ತು ದಲಿತ ಮುಖಂಡರು ಇವತ್ತು ಬೃಹತ್ ಹೋರಾಟವನ್ನು ಸಹ ಮಾಡಿದ್ರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಕಾನೂನು ರೀತಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡು ಇದಕ್ಕೆ ಈ ಸಾವಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಕ್ಕಂಥದ್ದನ್ನ ಈಗ ಬಹಿರಂಗಪಡಿಸಬೇಕು ಅಂತೇಳಿ ಈಗ ಅಲ್ಲಿನ ಕಾರ್ಯಕರ್ತರು ಒತ್ತಾಯಿಸ್ತಿದ್ರೆ. ಜೊತೆಗೆ ಇವತ್ತು ಏನು ಈ ಸಾವಿಗೆ ಕಿಂಗ್ ಪಿನ್ ಆಗಿರ್ತಕ್ಕಂಥ ನಾಗೇಶ್ ಏನಿದ್ದಾನೆ, ಈ ನಾಗೇಶು ಆಗಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಒಡನಾಡಿಯಾಗಿದ್ದ. ಜೊತೆಗೆ ಏನು ಟ್ರಾನ್ಸ್ಫರ್ ಆಗಿರ್ಬೋದು ಮತ್ತೆ ವರ್ಗಾವಣೆಗಳಾಗಿರ್ಬೋದು ಈ ಕಡೆ ಎಲ್ಲ ಒಂದು ಉಸ್ತುವಾರಿ ನೋಡ್ಕೊಳ್ತಿದ್ದ. ಜಿಲ್ಲಾ ಪಂಚಾಯತಿಯಲ್ಲಿ ಆಗಿರ್ಬೋದು, ಜಿಲ್ಲಾ ಆಡಳಿತ ಒಂದು ಕಚೇರಿಯಲ್ಲಿ ವರ್ಗಾವಣೆಗಳಾಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು ಮತ್ತೆ ಈ ಒಂದು ವಿಚಾರಗಳಲ್ಲಿ ಸಹ ಎಲ್ಲವನ್ನು ನೋಡ್ಕೊಳ್ತಿದ್ದ. ಆದ್ರೆ ಡಾಕ್ಟರ್ ಕೆ ಸುಧಾಕರ್ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಈ ರೀತಿ ಇವರನ್ನ ಏನು ಯಾರ್ಯಾರು ಕೆಲಸ ಬೇಕು ಅಂತ ಹೋದ್ರೆ ಅವರೆಲ್ಲ ಪರಿಚಯ ಮಾಡ್ಕೊಂಡು ಅವರಿಂದ ಹಣ ವಸೂಲಿ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪವನ್ನು ಸಹ ಇಲ್ಲಿನ ಒಂದು ಮುಖಂಡರು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಏನು 40 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಬಿಟ್ಟು ಈಗ 25 ರೂಪಾಯಿ ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ತನಿಖೆ ಆಗ್ಬೇಕು. ಇದು ಏನು 25 ಲಕ್ಷ ರೂಪಾಯಿ ಸಾಲ ಮಾಡಿ ಆತ ಪಾಪ ಆ ಒಂದು ಬಳಿ ಇದ್ದ ಕೂಡಿಟ್ಕೊಂಡಿದ್ದ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ರಾಜಪ್ಪ? ಈಗ ಕುಟುಂಬಸ್ಥರ ಆರೋಪ ಏನು? ವಿಜಯ, ಖಂಡಿತ ಸದ್ಯಕ್ಕೆ ಈಗ ಕುಟುಂಬಸ್ಥರು ಏನು ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ತನ್ನ ಮಗನಿಗೆ ಮತ್ತು ತನ್ನ ಗಂಡನಿಗೆ ನ್ಯಾಯ ಬೇಕೇ ಬೇಕು ಅಂತಕ್ಕಂಥ ಒಂದು ಆರೋಪವನ್ನ ಮಾತ್ರ ಮಾಡ್ತಾ ಇದ್ರೆ. ಬಟ್ ಯಾರು ಇಂಥವರೇ ಅಂತ ಹೇಳಿ ಅವರು ನಿಖರವಾಗಿ ಆರೋಪ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಪಾಪ. ಮಗ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋದ ಮಗ ಇವತ್ತು ಶವವಾಗಿ ಮನೆ ಬಂದಿದ್ದಾನೆ. ಆ ದಿಗ್ಭ್ರಮೆಯಲ್ಲಿ ಅವರು ಶಾಕ್ ಆಗಿ ಅವ್ರು ಇವತ್ತು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಏನು ಮಾತಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇಲ್ಲಿ ಮುಖ್ಯವಾಗಿ ಇಲ್ಲಿನ ಇರ್ತಕ್ಕಂಥ ಈಗಿನ ಶಾಸಕರು ಪ್ರದೀಪ್ ಈಶ್ವರ್ ಆಗಿರ್ಬೋದು, ಇಲ್ಲಿನ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್